ನಮಸ್ಕಾರ. ಬಿಗ್ ಬ್ರೇಕಿಂಗ್ಗೆ ಸ್ವಾಗತ. ನಾನು ನವಿತಾ ಜೈನ್. ಡಿಜಿಟಲ್ ಯುಗದಲ್ಲೂ ಇದೆಂತಹ ಆಚರಣೆ. ಬೆಂಗಳೂರು ಕೂಗಳತೆಯಲ್ಲೇ ತಾಯಿ ಹಸುಗೂಸಿಗೆ ಬಹಿಷ್ಕಾರ. ಅನಿಷ್ಠ ಮೌಢ್ಯತೆ ವಿರುದ್ಧ ನ್ಯೂಸ್ 18 ಕಾಳಜಿ ವರದಿ. ಇದೆಂತಹ ಮೌಢ್ಯ. ಆಧುನಿಕ ಸಮಾಜದಲ್ಲೂ ಇದೆಂತಹ ಆಚರಣೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಬೇಕಾದಂತಹ ಪರಿಸ್ಥಿತಿ ಈ ಗ್ರಾಮದಲ್ಲಿ ಇದೆ. ಸುಧಾರಣೆ ಅಂತ ಹೇಳ್ತಾರೆ. ಎಲ್ಲಿದೆ ಸುಧಾರಣೆ? ಇಂತಹ ಕಾಲದಲ್ಲೂ ಈ ಅನಾಚಾರ ಸರಿಯೇ ಅನ್ನುವಂತಹ ಪ್ರಶ್ನೆ ಈ ಗ್ರಾಮವನ್ನ ನೋಡಿದ್ರೆ ಗೊತ್ತಾಗುತ್ತೆ. ನೈಸರ್ಗಿಕ ಸಮಾಜದಲ್ಲೂ ಕೂಡ ಈ ರೀತಿಯಾದಂತಹ ನೈಸರ್ಗಿಕ ಬದಲಾವಣೆಗೆ ಇದೆಂತಹ ಒಂದು ಕಟ್ಟುಪಾಡು ಅನ್ನುವ ಪ್ರಶ್ನೆ ಕೇಳಬೇಕಾಗುತ್ತೆ. ಇಂತಹ ಕಾಲದಲ್ಲೂ ಈ ಅನಾಚಾರ ಸರಿಯಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಯಾಕಂದ್ರೆ ಈಗ ಏನು ಇದ್ರೂ ಕೂಡ ಆಧುನಿಕ ಸಮಾಜ ಈ ಒಂದು ಡಿಜಿಟಲೀಕರಣ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈಗ ಈ ಒಂದು ಗ್ರಾಮವನ್ನ ನೋಡಿದ್ರೆ ಇನ್ನೂ ಕೂಡ ಈ ತರದ್ದು ಇದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸಮಾಜ ಆಧುನಿಕೀಕರಣಗೊಳ್ಳುವುದು ಯಾವಾಗ ಅನ್ನುವಂಥ ಪ್ರಶ್ನೆಯನ್ನ ಪ್ರತಿಯೊಬ್ಬರು ಕೇಳ್ಕೊಳ್ಬೇಕಾಗತ್ತೆ. ಸಾಮಾಜಿಕ ಅನಿಷ್ಟ ಆಚರಣೆ ಬಗ್ಗೆ ನ್ಯೂಸ್ 18 ಬೆಳಕು ಚೆಲ್ತಾ ಇದೆ. ಇದೆಂತಹ ಮೌಢ್ಯ ಅನ್ನುವಂತಹ ಪ್ರಶ್ನೆಯನ್ನ ಪ್ರತಿಯೊಬ್ರು ಕೂಡ ಕೇಳಲೇಬೇಕಾಗತ್ತೆ ಈ ಗ್ರಾಮವನ್ನ ನೋಡಿದ್ರೆ. ಹಾಗಾದ್ರೆ ಅಲ್ಲಿ ಏನಾಗ್ತಾ ಇದೆ, ಆ ಗ್ರಾಮ ಯಾವುದು ಅನ್ನೋದನ್ನ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಋತುಮತಿ ಆದವರು, ಬಾಣಂತಿ ಆದವರು ಊರಿನ ಹೊರಗೆ ಒಂದೊಂದು ಸೂತಕಕ್ಕೂ ಒಂದೊಂದು ಅವಧಿ ಅನ್ನುವಂತಹ ಪ್ರಶ್ನೆ ಇಲ್ಲಿ. ಯಾಕಂದ್ರೆ ಋತುಮತಿ ಆದವರು, ಬಾಣಂತಿಯರು ಊರಿನ ಹೊರಗೆ ಇರಬೇಕು. ಅಂತಹ ಪರಿಸ್ಥಿತಿ ಈ ಗ್ರಾಮದಲ್ಲಿ ಒಂದೊಂದು ಸೂತಕಕ್ಕೂ ಒಂದೊಂದು ಅವಧಿ ಇದೆ ಇಲ್ಲಿ ನಿಗದಿಪಡಿಸಲಾಗಿದೆ. ಆಧುನಿಕ ಕಾಲದಲ್ಲಿ ಮೌಢ್ಯತೆಯಲ್ಲೇ ಮುಳುಗಿದೆ ಆ ಗ್ರಾಮ. ಹಾಗಾದ್ರೆ ಆ ಗ್ರಾಮ ಯಾವುದು? ರಾಮನಗರ ತಾಲೂಕಿನ ದೇವರದೊಡ್ಡಿ ಗ್ರಾಮದಲ್ಲಿ ಅನಾಚಾರ ನಡೀತಾ ಇದೆ. ಕೃಷ್ಣಗೊಲ್ಲ ಸಮುದಾಯದಿಂದ ಮೌಢ್ಯತೆಯ ಆಚರಣೆ ಇನ್ನೂ ಕೂಡ ನಡೀತಾ ಇದೆ. ಗ್ರಾಮ ದೇವರ ಭಯಕ್ಕೆ ಊರಿನಲ್ಲಿ ಮೌಢ್ಯತೆಯ ಆಚರಣೆ. ಮಳೆ, ಗಾಳಿ, ಬಿಸಿಲು ಅನ್ನದೇ ಊರ ಹೊರಗೇನೆ ಇವರು ವನವಾಸ ಮಾಡಬೇಕಾಗತ್ತೆ. ಋತುಮತಿ ಆದವರು, ಬಾಣಂತಿಯರು ಗುಡಿಸಲಿನಲ್ಲಿ ಬದುಕ್ತಾ ಇದ್ದಾರೆ. ಬಾಣಂತಿಯರು ಹಸುಗೂಸನ್ನ ಇಟ್ಕೊಂಡು ಗುಡಿಸಲಿನಲ್ಲೇ ಇರಬೇಕು. ಅಲ್ಲೇ ಊಟ, ಅಲ್ಲೇ ನಿದ್ರೆ, ಪಕ್ಕದಲ್ಲೇ ಸ್ನಾನ, ಶೌಚಾಲಯ. ಈಗಲೂ ಕೂಡ ಈ ತರದ ಒಂದು ವಿಚಾರಗಳು ನಡೀತಾ ಇದೆಯಾ? ಇಂತಹ ಒಂದು ನಂಬಿಕೆ ಈಗಲೂ ಕೂಡ ಇದೆಯಾ ಅಂತ ಹೇಳಿದ್ರೆ ಖಂಡಿತ ಇದೆ. ಇಲ್ಲಿ ಗ್ರಾಮಸ್ಥರ ನಿಯಮ ಮೀರಿದ್ರೆ ದಂಡದ ಎಚ್ಚರಿಕೆ. ದೇವರು ಊರಿನ ಗ್ರಾಮಸ್ಥರಿಗೆ ಬೆದರಿದೆ ಕುಟುಂಬಗಳು. ಅನಿವಾರ್ಯವಾಗಿ ಇಲ್ಲಿ ಕಷ್ಟವನ್ನ ಎದುರಿಸ್ತಾ ಇರೋದು ಮಹಿಳೆಯರು. ಬೇರೆ ಯಾರಿಗೇನು ಸಮಸ್ಯೆ ಆಗಲ್ಲ. ಇಂತಹ ಸಮಸ್ಯೆಗಳು ಮಹಿಳೆಯರೇ ಅನುಭವಿಸಬೇಕಾಗತ್ತೆ. ಒಂದು ವೇಳೆ ಋತುಮತಿ ಆದ್ರೆ, ಒಂದು ವೇಳೆ ಅವರು ಬಾಣಂತಿಯರಾಗಿದ್ರೆ ಈ ಒಂದು ಊರಿನ ಹೊರಗಡೆನೆ ಗುಡಿಸಲು ಹಾಕೊಂಡು ಅಲ್ಲೇ ಇರ್ಬೇಕಾಗತ್ತೆ. ಅದೇನೇ ಆಗ್ಲಿ, ಎಷ್ಟು ದೊಡ್ಡ ಮಟ್ಟದಲ್ಲಿ ಮಳೆ ಬಂದ್ರು ಪರವಾಗಿಲ್ಲ, ಗಾಳಿ ಬೀಸಿದ್ರು ಪರವಾಗಿಲ್ಲ, ಹಸುಗೂಸಾದ್ರು ಅನ್ನೋದನ್ನು ಕೂಡ ನೋಡೋದಿಲ್ಲ. ಅಲ್ಲೇ ಇರಬೇಕು ಊರಿನ ಹೊರಗೆ. ಗ್ರಾಮ ದೇವತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ದೇವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಮಾಡೋದು ಅಂತ ಹೇಳಿ ಮೌಢ್ಯತೆಯ ಪರಮಾವಧಿ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಎಷ್ಟು ಸಮಾಜ ಬದಲಾವಣೆಯಾಗಿದೆ, ಯಾವ್ಯಾವ ರೀತಿಯಾಗಿ ಚೇಂಜಸ್ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಆದ್ರೆ ರಾಮನಗರದ ದೇವರದೊಡ್ಡಿಯಲ್ಲಿ ಇನ್ನೂ ಕೂಡ ಅದೇ ಹಳೆ ಪದ್ಧತಿ ಇದೆ. ಹೇಳಿದ್ರೆ ಅಥವಾ ಕೇಳಿದ್ರೆ ಏನ್ ಹೇಳ್ತಾರೆ, ಇದು ದೇವರ ಊರು, ಇಲ್ಲಿ ಈ ರೀತಿಯಂತಹ ಒಂದು ಆಚರಣೆ ಇದೆ, ಈ ರೀತಿಯಾಗಿ ದೇವರಿಗೆ ಕೋಪ ಬರುತ್ತೆ ಅಥವಾ ಈ ರೀತಿಯಂತಹ ಸಂಪ್ರದಾಯ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇಲ್ಲ ಆಸ್ಪತ್ರೆಯಲ್ಲಿ ನಮಗೆಲ್ಲ ಹಿಂಸೆನೇ ಇರಕ್ ನಮಗೂ ಇಷ್ಟ ಇರಲ್ಲ. ಆದ್ರೆ ದೇವ್ರಿಗೆ ಎದ್ರಕೊಂಡು ಇದೀವಿ ಅಷ್ಟೇ. ಈಗ ಊರವರೆಲ್ಲ ಹೇಳ್ತಾರೆ ಅಂತ ಇರಬೇಕು. ಊರವ್ರು ಏನು ಹೇಳ್ತಾರೆ, ಅವ್ರ ದೇವ್ರಿಗೆ ಕಷ್ಟ ಕೊಟ್ಟೈತಾರ, ಅವ್ರಿಗೆ ಗೊತ್ತಿರೋದ್ರಿಂದ ನಮಗೇನು ಕಷ್ಟ ಬರಬಾರ್ದು ಅಂತ ಇಲ್ಲಿರ್ಸ್ತಾರೆ. ಯಾವ ದೇವರು ಇಲ್ಲಿರೋದು? ರಂಗಪ್ಪ. ಈಗ ಪ್ರತಿ ಯಾರೇ ಮನೆಯಲ್ಲಿ ಈ ತರ ಎಲ್ಲರಿಗೂ ಇದೇ ರೀತಿ ಇರ್ಸೋದು. ಇಲ್ಲಿ ಎಲ್ಲದಕ್ಕೂ ವ್ಯವಸ್ಥೆ. ಮಳೆ ಬಂದರೆ ನೆನ್ನೆ ಎಲ್ಲ ಏನಿಲ್ಲ, ಸೊಳ್ಳೆ ಇಲ್ಲ, ಏನಿಲ್ಲ. ಊಟ ಮನೇಲೆ ತಂದು ಕೊಡ್ತಾರೆ. ಸ್ನಾನಕ್ಕೂ ಇಲ್ಲೇ ರೆಡಿ ಮಾಡ್ತಾರೆ. ಪಾಪಗೂ ಸ್ನಾನ ಮಾಡಿಸ್ತಾರೆ, ನಮಗೂ ಸ್ನಾನ ಮಾಡಿಸ್ತಾರೆ. ನಮ್ಮ ಸೇಫ್ಟಿಯಾಗಿ ನೋಡ್ಕೊತಾರೆ. ಹೊಸ ಅನುಭವ ಏನಿಲ್ಲ. ಅವಾಗಿಂದ ನಮಗೆ ಹೊಸ ಅನುಭವ, ಅವಾಗಿಂದ ನಡೆಸ್ಕೊ ಬಂದವ್ರಲ್ವಾ.
ಅವಾಗಿಂದ ಅಂದರೆ ಒಳಗಡೆನೆ ಬಂದಿದ್ರು, ಅವ್ರಿಗೆ ತೊಂದರೆ ಬಂತಲ್ವಾ, ಅದಕ್ಕೆ ನಮಗೇನು ತೊಂದರೆ ಬರಬಾರ್ದಂತ ದೇವ್ರಿಗೆ ಎದ್ರಕೊಂಡು ಇಲ್ಲಿ ನಾವು ದೇವರಿಂದ ದೇವ್ರಿಗೋಸ್ಕರ ಎದ್ರಕೊಂಡು ಇಲ್ಲಿರೋದು. ತಿಂಗಳ ಮೇಲೆ 3 ದಿವಸಕ್ಕೆ ಮನೆ ಒಳಗಡೆ ಬರ್ತೀವಿ. ಒಂದು ವಾರ ಆಸ್ಪತ್ರೆಯಲ್ಲಿ ಇದ್ದು ಇವಾಗ ಇಲ್ಲಿಗೆ ಬಂದು 1 ವಾರ ಆಗೈತಿ. ಇನ್ನೊಂದು 10-12 ದಿವಸ ಆದರೆ ಒಳಗಡೆ ಕರ್ಕೊತೀವಿ. ಊಟ ಎಲ್ಲ ಮನೇಲೇ ತಂದ್ಕೊಡ್ತೀವಿ. ಸ್ನಾನ ಎಲ್ಲ ಇಲ್ಲೇ ಪಾಪು ನೋಡ್ಕೊಳಕ್ಕೆಲ್ಲ ಒಬ್ರು ಇರ್ತಾರೆ ಯಾರಾದ್ರು. ಈಗ ಮಗು ಹುಟ್ಟು ಎಷ್ಟು ದಿನ ಆಯ್ತಮ್ಮ? 20 ದಿವಸ ಆಯಿತು. 20 ದಿನದಿಂದ ಇಲ್ಲೇ ಇದ್ದೀರಾ? ಅಲ್ಲೇ ಆಸ್ಪತ್ರೆಯಲ್ಲೇ ಇದ್ದು ಆಮೇಲೆ ಮನೆ ಕರ್ಕೊಬಂದು ಇವಾಗ ಇಲ್ಲೇ ಇರೋದು. ನಮಗೇನು ಹೊರಗಡೆ ಇರಬೇಕು ಅಂತ ಏನು ಇಷ್ಟ ಇಲ್ಲ. ಒಟ್ಟಿನಲ್ಲಿ ದೇವ್ರಿಗೆ ಎದ್ರುಕೊಂಡು ಹಿಂಗೇನಾರು ತೊಂದರೆ ಆಗ್ಬಿಡುತ್ತದೆ ಒಳಗಡೆ ಬಂದ್ರೆ, ಅದಕ್ಕೋಸ್ಕರ ಈಚಲ್ಲಿ ಇರ್ತೀವಿ ಅಷ್ಟೇ. ಯಾರಾದ್ರೂ ಈ ತರ ಮನೇಲಿ ಇದ್ದವ್ರಿಗೆ ತೊಂದರೆ ಆಗಿರೋದು? ತೊಂದರೆ ಆಗಿರ್ತದೆ. ಅದಕ್ಕೋಸ್ಕರ ನಾವು ಎದ್ರುಕೊಂಡು ಹೊರಗಡೆ ಇಲ್ಲೇ ಇರ್ತೀವಿ. ಒಂದು 150-100 ಮನೆ ಅವೆ ದೊಡ್ಡೂರು. ಎಲ್ಲರೂ ಯಾರಿಗೆ ಡಿಲಿವರಿ ಆದರೂ ಹೊರಗಡೆ ಇದ್ದೇ ಇರ್ತಾರೆ. ರಜಾ ಆದರೂ 3 ದಿವಸ ಈಚಲ್ಲಿ ಇರ್ತಾರೆ. ಮಾಮೂಲಿ ಮೆಚೂರ್ಡ್ ಆದ ಮಕ್ಕಳು ಅವರು ಒಂದು 20 ದಿವಸ ತಿಂಗಳು ಇಲ್ಲೇ ಹೊರಗಡೆ ಇರ್ತಾರೆ. ಇದೇ ತರನೇ ಅವ್ರಿಗೂ ಶೆಡ್ ಹಾಕೊಡ್ತಾರ? ಇಲ್ಲ, ಅಲ್ಲಿ ಕೋಟ್ರಸ್ ಐತೆ. ಒಂದು ಸಪ್ರೇಟ್ ಮನೆ ಕಟ್ಟವ್ರೆ ರಜಾ ಆದವ್ರಿಗೆ, ಮೆಚೂರ್ಡ್ ಆದ್ರೆ ಹೆಣ್ಮಕ್ಳು ಇರೋಕ್ಕೋಸ್ಕರ ಅಲ್ಲಿ ಇರ್ತಾರೆ. ಅವ್ರಿಗೂ ಹಿಂಗೆ ಸ್ನಾನ ಮಾಡಿಸಿ ನೋಡ್ಕೊಳಕ್ ಇರ್ತಾರಲ್ಲ, ಜೊತೆಯಲ್ಲಿ ಇರ್ತಾರಲ್ಲ, ಅವ್ರ ಜೊತೆ ಇರ್ತಾರೆ. ಯಾರು ಇಲ್ಲ ಒಬ್ಬರೇ ಇತ್ತು ಅಂದರೆ ಅವ್ರು ಯಾರು ಮುಡ್ಸ್ಕೊಂಡಿರ್ತಾರೆ. ನಾವು ದೇವರಿಂದ ದೇವ್ರಿಗೋಸ್ಕರ ಎದ್ರುಕೊಂಡು ಇಲ್ಲಿರೋದು. ತಿಂಗಳ ಮೇಲೆ 3 ದಿವಸಕ್ಕೆ ಮನೆ ಒಳಗಡೆ ಬರ್ತೀವಿ. 1 ವಾರ ಆಸ್ಪತ್ರೆಯಲ್ಲಿ ಇದ್ದು ಇವಾಗ ಇಲ್ಲಿಗೆ ಬಂದು 1 ವಾರ ಆಗೈತಿ. ಇನ್ನೊಂದು 10-12 ದಿವಸ ಆದರೆ ಒಳಗಡೆ ಕರ್ಕೊತೀವಿ. ಊಟ ಎಲ್ಲ ಮನೇಲೇ ತಂದ್ಕೊಡ್ತೀವಿ. ಸ್ನಾನ ಅವ್ರು ಬಂದು ಸಾರಿಕ್ತಾರೆ. ಅವಾಗ ಬಟ್ಟೆ ಬರಿ ಎಲ್ಲ ನೀರ್ಗೆ ಹಾಕೊಂಡು ಎಲ್ಲ ಸ್ನಾನ ಮಾಡ್ಕೊಂಡು ನೆಲ ಮನೆ ಸೀಟ್ಕೊಂಡು ಅವಾಗ ಅಕ್ಷರ ಕರೆಸ್ತಾರೆ. ಅಕ್ಷರ ಬಂದು ಗೋವು ಹಾಕ್ತಾರೆ. ಇವಮ್ಮ ತೆಪ್ಪಿಕ್ಕಿ ದಂಡ ಕೊಟ್ಟು ಅವ್ರೇನು ಹೇಳ್ತಾರೆ ಅದರಂತೆ ಇವಳು ಮಾಡ್ಬೇಕು. ನಿಯಮ ಉಲ್ಲಂಘನೆ ಮಾಡಿದ್ರೆ ದಂಡ ಹಾಕ್ತಾರ? ದಂಡ ಹಾಕ್ತಾರೆ. ಎಷ್ಟು ಹಾಕ್ತಾರೆ? ಎಷ್ಟು ಅವ್ರೆ ಅವ್ರಿಗೆ ನಾನು ಇಷ್ಟು ಅಂತ ಹೇಳ್ಬಿಡ್ತೀನಿ, ಅವ್ರು ಅಷ್ಟು ಹಾಕ್ತಾರೆ. ಅವಾಗೇನು ಮತ್ತೆ ಅವಾಗ ಹೇಳೋಕ್ಕಾಗಲ್ಲ. ಆಮೇಲೆ ಭಗವಂತನ ಗಂಗಸ್ಥಾನಕ್ಕೆ ಎತ್ತಿ ಅಂತಾರೆ. ಆಗ ಅಲ್ಲಿ ಎತ್ತಬೇಕು, ಅಲ್ಲಿ ಗಂಗೆ ಪೂಜೆ ಮಾಡಿಸ್ಬೇಕು. ಅದು ಬಂದೇವ್ರ ತಂದು ದೇವಸ್ಥಾನಕ್ಕೆ ಮಾಡಬೇಕು. ಅವೆಲ್ಲ ಯಾರ ಪದ್ಧತಿ ಇರ್ತದೆ. ಯಾವ ಭಗವಂತನಿಗೆ ಎದ್ರಕೊಂಡು, ರಂಗಪ್ಪನಿಗೆ ಎದ್ರಕೊಂಡು, ತಾಯಿಗೆ ಎದ್ರಕೊಂಡು ನಾವು ಮೀಸಲು ಅನೌನ್ಸ್ ಮಾಡ್ಕೊಂಡು ನಾವು ನಮ್ಮ ಸಾಲಿಗೆ ಅವ್ರು ಬಂದು ಸಾರಿಕ್ತಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ದೇವರದೊಡ್ಡಿ ಗ್ರಾಮಸ್ಥರಾಗಿರುವಂತಹ ರಮೇಶ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ರಮೇಶ್ ಅವರೇ. ನಮಸ್ತೆ ಮೇಡಮ್. ನಿಮ್ಮ ಊರಿನಲ್ಲಿ ನಾವು ಒಂದಷ್ಟು ಸಂಪ್ರದಾಯಗಳನ್ನ ನೋಡಿದ್ವಿ. ಅಂದ್ರೆ ಯಾರಾದ್ರೂ ಬಾಣಂತಿಯರಿದ್ರೆ ಅಥವಾ ಋತುಮತಿಗಳಾದ್ರೆ ಅವರು ಊರಿಂದ ಹೊರಗೆ ಅದಕ್ಕೆ ಅಂತಾನೆ ಒಂದು ಗುಡಿಸಲನ್ನ ಹಾಕ್ತಾರೆ ಅಂತ ಹೇಳಿ. ಏನಕ್ಕೆ? ಯಾಕಂದ್ರೆ ಈಗಲೂ ಸಮಾಜ ಬದಲಾವಣೆ ಆಗಿದೆ. ಈಗ ಒಂದಷ್ಟು ಕಟ್ಟುಪಾಡುಗಳೆಲ್ಲವೂ ಕೂಡ ಹೋಗಿದೆ. ಯಾಕೆ ನಿಮ್ಮ ಊರಲ್ಲಿ ಈ ತರ ಇದೆ? ಮೇಡಮ್ ನಮಸ್ಕಾರ. ನಾನು ರಾಮನಗರ ತಾಲೂಕು ಕಾಡುಗೊಲ್ಲರ ಕಾರ್ಯದರ್ಶಿಯಾಗಿ ಮಾತಾಡ್ತೀನಿ. ಹಾ, ಹೇಳಿ. ಇದು ನಮ್ಮ ಪೂರ್ವಕರ ಕಾಲದಿಂದ ಹಿಂದೆಯಿಂದ ಕೂಡ ನಮ್ಮ ದೇವ್ರಿಗೆ ಸೂತ್ಕ ಆಗಲ್ಲ ಅಂತೇಳಿ ಋತುಮತಿ ಆದವ್ರನ್ನ 15 ದಿವಸ ಊರಿಂದ ಈಚೆ ಇಡ್ತಾರೆ. ಅವ್ರಿಗೆ ಊಟದ ವ್ಯವಸ್ಥೆ ಮತ್ತೆ ಅವ್ರಿಗೆ ನೈಟ್ ಅವ್ರ ಹತ್ರ ಹೋಗಿ ಮಲ್ಕೋತಾರೆ, ಕಾಯ್ಕೋತಾರೆ, ಒಂಥರ ಗುಡ್ಲು ತರ ಹಾಕ್ತಾರೆ. ಅದು ಸೂತ್ಕ ಆಗಲ್ಲ ಅಂದ್ಬಿಟ್ಟು ಊರಿಂದ ಈಚೆ ಇರ್ತಾರೆ ಮೇಡಮ್. ಅಲ್ಲ, ಈಗ ಎಷ್ಟೋ ಬದಲಾವಣೆ, ಇದು ಪ್ರಕೃತಿ ದತ್ತವಾಗಿರುವಂತದ್ದು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ? ಇಂತಹ ಸಂದರ್ಭದಲ್ಲಿ ಈಗ ನೀವು ಹೇಳ್ತಾ ಇದ್ದೀರಿ ಇಷ್ಟು ದಿನ 15 ದಿವಸಗಳ ಕಾಲ ಹೊರಗಿರ್ತಾರೆ ಆ ತರದ್ದು ಅಂತ ಹೇಳಿ. ಏನು ಯಾವ ಕಾರಣ? ಈಗ ದೇವರ ಹೆಸರಲ್ಲಿ ಈ ತರದ್ದು ಮಾಡ್ತಾ ಇರೋದಾ? ಆ ತರದ ಇದು ಮೂಢ ನಂಬಿಕೆನಾ ಅನ್ನುವಂಥದ್ದನ್ನ ಇನ್ನು ಯಾರು ಯೋಚನೆ ಮಾಡಿಲ್ವಾ ಅಲ್ಲಿ ಅಂತ? ಮೇಡಮ್, ನಾವು ಗಂಡು ಮಕ್ಳು ಏನು ನೀವು ಊರಿಂದ ಆಚೆ ಇರಿ ಅಂತ ನಾವ್ ಹೆಣ್ಮಕ್ಳಿಗೆ ಹೇಳಕ್ ಹೋಗಲ್ಲ. ಅವರು ನಮ್ಮ ದೇವರಿಗೆ ಭಯ ಬಿದ್ದಿ ಅವರೇ ಊರಿಂದ ಆಚೆ ಹೋಗ್ತಾರೆ ಮೇಡಮ್. ನಾವು ಊರಿಂದ ಆಚೆ ಹೋಗಿ ಅಂತ ನಾವ್ ಹೇಳಲ್ಲ ಹೆಣ್ಮಕ್ಳು. ಅಲ್ಲ, ಈಗ ಮನೆಯವರು ಯಾರು ಹೇಳದೆ ಹೆಣ್ಮಕ್ಳಾಗೆ ಈ ನಿರ್ಧಾರ ತಗೊಂಡಿರೋದಾ? ನೀವು ಬಂದು ಒಂದು ಸಮೀಕ್ಷೆ ಮಾಡಬಹುದು. ನಮ್ಮ ರಿಪೋರ್ಟರ್ಸ್ ಬಂದಿದ್ರು ಅಲ್ಲಿಗೆ, ಅವರೇ ಹೇಳಿರುವಂತದ್ದು. ಈಗ ಇಲ್ಲ, ಅಲ್ಲಿ ಹೆಣ್ಮಕ್ಳು ಮಾತ್ರ ನಾವು ದೇವರಿಗೆ ಹೆದರ್ಕೊಂಡು ಅಂತ ಹೇಳ್ತಾರೆ. ಸೊ ಆ ರೀತಿಯಾದಂತಹ ಒಂದು ನಂಬಿಕೆನ ಹುಟ್ಟಿಸಿದಾರೆ ಅಲ್ಲಿ ಅಂತ ಹೇಳಿ. ಏನಾದ್ರು ಆಗತ್ತೆ ಅಂತ ಹೇಳಿ ಏನಾದ್ರು ಆಗಿತ್ತಾ ಈ ಹಿಂದೆ ಮೇಡಮ್? ಅದು ಮತ್ತೆ ನಾವು ಹಸುಗಳು ಒಂಥರ ರಕ್ತ ಗಂಜಾ ಉಯ್ಯೋದು, ರಕ್ತ ಹಾಲು ಕರಿಯೋದು, ಆತರ ಒಂದು ಮನೇಲಿ ಏನೋ ಪ್ರಾಬ್ಲಮ್ಗಳಾಗೋದು, ಮನೆಗೆ ಹಾವು ಬರೋದು, ಆತರ ಆಗ್ತದೆ ಅನ್ಬಿಟ್ಟು ಹೆಣ್ಮಕ್ಳು ಹೆದರ್ಕೋತಾರೆ. ಅಲ್ಲ, ಈಗ ಅದರಿಂದನೇ ಆಗಿದೆ ಅಂತ ಯಾರಾದ್ರೂ ಹೇಳಿದಾರ? ಅದು ನಮಗ್ ಗೊತ್ತಿಲ್ಲ ಮೇಡಮ್. ನಮ್ಮ ಪೂರ್ವಿಕರುಗಳು ಹಿಂದೆಯಿಂದ ನಡ್ಸ್ಕೊಂಡ್ ಬಂದಿರೋದ್ರಿಂದ ನಾವ್ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ಮೇಡಮ್. ಇನ್ನು ಕೂಡ ಅಂದ್ರೆ ಊರಿನ ಹೊರಗೇನೆ ಇರ್ಬೇಕು ಈ ತರ ಇದ್ದವರು. ಅವ್ರಿಗೆ ಆದಂತ ಒಂದು ಪ್ರತ್ಯೇಕವಾಗಿ ಮನೆ ಕಟ್ಕೊಟ್ಟಿದೀವಿ ಮೇಡಮ್. ಎಲ್ರು ಅಲ್ಲೇ ಇರೋದು.
ಈಗ ಚಿಕ್ಕ ಚಿಕ್ಕ ಮಕ್ಳೇ ಇರ್ತಾರೆ, ಪುಟ್ಟ ಹುಟ್ಟಿದ ಮಗುನ ಅಲ್ಲಿಗೆ ತಗೊಂಡ್ ಬರ್ತಾರೆ, ಯಾರು ಇರೋದಿಲ್ಲ ಆ ಸಂದರ್ಭದಲ್ಲಿ, ಅದಕ್ಕೆ ಬೇಕಾದಂತದ್ದು ಅಂದ್ರೆ ಇನ್ನೂ ಕೂಡ ಈ ತರದ ಆಚರಣೆಗಳು ಇದೆಯಲ್ಲ. ಎಲ್ಲರೂ ಈಗ ಎಷ್ಟೋ ಜನ ವಿದ್ಯಾವಂತರು, ಈ ಹಿಂದೆ ಎಲ್ಲ ವಿದ್ಯಾವಂತರಲ್ಲ, ಗೊತ್ತಿರ್ತಿರ್ಲಿಲ್ಲ ಈ ತರದ್ದು ಅಂತ ಹೇಳಿ, ವಿದ್ಯಾವಂತರ ಊರುಗಳಲ್ಲೇ ಈ ತರ ಆದ್ರೆ ಹೇಗೆ ಅಂತ ಹೇಳಿ. ಮೇಡಮ್ ನಾವು ಹಿಂದೆ ನಡ್ಕೊಂಡ್ ಬಂದಿರೋದನ್ನ ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವು ಇನ್ನು ಹೆಣ್ಮಕ್ಳಿಗೆ ನೀವು ಆಚೆ ಇರಿ ಅಂತ ಹೇಳಲ್ಲ, ಅವ್ರು ಆಚೆ ಇರೋದ್ರಿಂದ ನಾವು ಅವ್ರನ್ನ ಕೌಲಾಗಿ ನಾವು ಅವ್ರ ಹತ್ರನ ಅಲ್ಲೇ ಇರ್ತೀವಿ ಮೇಡಮ್. ಈಗ ಎಷ್ಟೋ ಮೊದಲ ಬಾರಿಗೆ ಋತುಮತಿ ಅವರಾಗಿರ್ತಾರೆ, ಪುಟ್ಟ ಹೆಣ್ಮಕ್ಳು ಇರ್ತಾರೆ, ಒಂದಷ್ಟು ಅವ್ರಿಗೆ ಈಗ ಎಲ್ಲ ಇಡೀ ಊರಿಗೆ ಪ್ರದರ್ಶನ ಇಟ್ಟಂಗೆ ಅಲ್ಲಿ ಅಂತ ಎಲ್ರಿಗೂ ಗೊತ್ತಾಗುತ್ತೆ, ಓ ಇವ್ರು ಋತುಮತಿ ಆದ್ರು ಅಥವಾ ಇವ್ರು ಇದಾಯ್ತು ಅಂತ ಇಡೀ ಊರಿಗೆ ಗೊತ್ತಾಗುತ್ತೆ. ನೀವು ಸಪರೇಟ್ ಆಗಿಟ್ಟು ಎಷ್ಟೋ ಮಕ್ಕಳಿಗೆ ಇದರಿಂದ ಇನ್ನೂ ಕೂಡ ಮಾನಸಿಕವಾಗಿ ಹಿಂಸೆ ಅಲ್ವಾ ಅವೆಲ್ಲ. ಆಮೇಲೆ ಫಿಸಿಕಲಿನೂ ಹಿಂಸೆ. ಈಗ ಬಾಣಂತಿರು ಹೇಳ್ತಾರೆ ನಮ್ಗೆ ಇಷ್ಟ ಇಲ್ಲ ಆತರ ಇರೋದಿಕ್ಕೆ ಅನ್ನುವಂತ ಮಾತನ್ನೇ ಹೇಳ್ತಾರೆ, ಇರ್ಬೇಕು ಅನಿವಾರ್ಯ ಅಂತ ಹೇಳಿ. ಅಟ್ಲೀಸ್ಟ್ ಈ ಇದ್ರ ಬಗ್ಗೆ ಯಾರು ಮಾತನಾಡಿಲ್ವಾ? ಯಾರು ಈಗ ಅವರವರ ಮನೆಯಲ್ಲೇ ಈ ತರದ ಸಮಸ್ಯೆಗಳಾಗುತ್ತಲ್ವಾ ಅಂತ. ಮೇಡಮ್ ಇವಾಗ ನಮ್ಮ ಹಿರಿಯರ ಹತ್ರ ಕುಂತಿ ಊರಲ್ಲಿ ಗ್ರಾಮಸ್ಥರೆಲ್ಲ ಮಾತಾಡಿ ಮುಂದಕ್ಕೆ ಇದನ್ನ ಬದಲಾವಣೆ ಮಾಡ್ಕೊಳ್ಳುವ ಅಂದ್ಬಿಟ್ಟು ಒಂದು ತೀರ್ಮಾನ ತಗೋತೀವಿ ಮೇಡಮ್. ಯಾವಾಗ ತಗೊಳ್ತೀರಿ? ಈಗ ಮಾತನಾಡಿಸ್ತೀರಾ ಎಲ್ರು ನೀವು ಇದ್ರಲ್ಲಿ ಪಂಚಾಯತಿಲಿ ಮಾತಾಡ್ತೀರಾ ಹೇಗೆ? ಮುಖ್ಯಸ್ಥರು ಊರ್ ಗ್ರಾಮಸ್ಥರುಗಳು ಹಿರಿಯರು ಕುಂಡ್ರಿಸ್ಬಿಟ್ಟು ಮಾತಾಡ್ತೀವಿ ಮೇಡಮ್. ಯಾಕಂದ್ರೆ ನೀವೇ ನೋಡಿದ್ರಿ ಈಗ ಎಷ್ಟು ಪ್ರಾಬ್ಲಮ್ ಇದೆ ಈಗಿನ ಸಮಾಜ ಎಂತಿದೆ ಅಂತ ಹೇಳಿ. ಸೊ ನಿಮ್ಮ ಮುಖಂಡರುಗಳು ಮಾತಾಡ್ತಿರಲ್ಲ. ಹ್ಞೂ ಮೇಡಮ್. ಈಗ ನಿಮ್ಮ ಊರಲ್ಲಿ ನೀವು ಹೇಳಿದ್ರಿ ಈಗ ಈ ತರನೇ ಇದೆ, ಹಳೆಯಿಂದಲೂ ಕೂಡ ನಂಬ್ಕೊಂಡು ಬಂದಿರೋದು ಅಂತ ಹೇಳಿ. ಈಗ ನಿಮ್ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಕಡೆ ನಂಗೆ ಗೊತ್ತೇ ಇಲ್ಲ ವಿಚಾರ ಅಂತ ಹೇಳ್ತಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗೊತ್ತಿಲ್ವಂತ? ಗೊತ್ತೇ ಇಲ್ವಂತೆ. ಹೌದಾ? ಇಡೀ ಯಾಕೆ ಇದು ಎಲ್ಲರೂ ಇಲ್ಲಿ ಪಾಲಿಸ್ತಾರ ಈ ತರ, ಅಥವಾ ಒಂದು ಗುಂಪಿಗೆ ಮಾತ್ರನಾ, ಒಂದು ಸಮುದಾಯಕ್ಕೆ ಮಾತ್ರನಾ ರಮೇಶ್ ಅವ್ರ? ಮೇಡಮ್ ನಾವು ಕಾಡುಗೊಲ್ಲ ಸಮುದಾಯದವರು ಆಗಿರೋದ್ರಿಂದ ನಾವು ಆಚಾರ ವಿಚಾರ ಹುಟ್ಟು ಮುಟ್ಟು ನಮ್ ಪದ್ಧತಿನೇ ಬೇರೆ ಮೇಡಮ್. ನಮ್ ಜುಂಜಾಪು ನಕ್ಲು ಯತ್ತಪ್ಪ ಜುಂಜಾಪ, ಚಿತ್ರಲಿಂಗ ಸ್ವಾಮಿ, ರಂಗನಾಥ ಸ್ವಾಮಿ ಒಕ್ಲು ನಾವು. ನಮ್ ಮೂಲ ಬುಡಕಟ್ಟು ವಾಸ ಜನವಾಗಿರೋದ್ರಿಂದ ಇದನ್ನ ನಮ್ಮ ಹಿರಿಕರು ಹಿಂದೆಯಿಂದ ಕೂಡ ನಡ್ಕೊಂಡ್ ಬಂದಿದ್ದಾರೆ. ನಾವ್ ಅದನ್ನೇ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೋ. ಇನ್ನು ಮುಂದೆ ಗ್ರಾಮಸ್ಥರುಗಳೆಲ್ಲ ಕುಂತ್ಕೊಂಡು ಒಂದ್ ತೀರ್ಮಾನ ತಗೊಂಡು ಅಂತಿಮವಾಗಿ ಚೇಂಜಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಿದೀರಿ ನೀವು. ಹಿರಿಯರೆಲ್ಲ ಇದಕ್ಕೆ ಒಪ್ಕೊಳ್ತಾರೆ, ಅದಕ್ಕೆ ಒಪ್ಪಿಸುವಂತ ಪ್ರಯತ್ನ ಮಾಡ್ತೀರಾ ಹೇಗೆ? ಮಾಡ್ತೀವಿ ಮೇಡಮ್, ಪ್ರಯತ್ನ ಮಾಡ್ತೀವಿ ಮೇಡಮ್. ಆ ಕೆಲಸ ಮಾಡಿ. ಯಾಕಂದ್ರೆ ತಮ್ಮ ಮನೆಯ ಮಕ್ಕಳು ಈ ತರ ಇರೋದು, ಯಾರು ಇಡೀ ಊರಿಗೆ ಪ್ರದರ್ಶನ ಮಾಡೋದು, ಇನ್ನೊಂದಷ್ಟು ಸಮಸ್ಯೆಗಳನ್ನ ಮಾಡೋದು, ಮನೆಯಲ್ಲಿರೋದಕ್ಕಾಗದಂತಹ ಪರಿಸ್ಥಿತಿ. ಇನ್ನು ಕೂಡ ಅದು ಒಂದ್ ಕಡೆ ನಂಬಿಕೆ ಇರ್ಲಿ, ನಾವು ನಂಬಿಕೆನ ಯಾವತ್ತೂ ಪ್ರಶ್ನೆ ಮಾಡ್ತಿಲ್ಲ, ಆದ್ರೆ ಮೂಢನಂಬಿಕೆ ಇರಬಾರ್ದಲ್ವಾ ಅಂತ. ಸರಿ ಆಯ್ತು ಮೇಡಮ್. ಓಕೆ, ಧನ್ಯವಾದಗಳು ರಮೇಶ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಈಗಾಗಲೇ ಅಲ್ಲಿನ ಪರಿಸ್ಥಿತಿಯನ್ನ ನಾವು ಅವ್ರ ಹತ್ರ ಕೂಡ ಮಾತನಾಡಿದ್ವಿ. ನಾವು ಇದನ್ನ ಈ ಹಿಂದಿನಿಂದಲೂ ನೋಡ್ಕೊಂಡ್ ಬಂದಿದೆ, ನಾವು ಯಾರು ಗಂಡಸರು ಹೇಳಲ್ಲ ಅವ್ರನ್ನ ಅಲ್ಲಿ ಹೋಗಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಇನ್ನೂ ಕೂಡ ಈ ಕಾಲದಲ್ಲಿ ಇಂತಹ ಪದ್ಧತಿ ಇದೆ, ಇನ್ನೂ ಕೂಡ ಈ ರೀತಿಯಾದಂತಹ ಸಂಪ್ರದಾಯಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಯಾರು ಅದ್ರ ಬಗ್ಗೆ ಮಾತನಾಡಿಲ್ವಾ? ಹೀಗೆ ಕಂಟಿನ್ಯೂ ಆಗ್ತಾನೆ ಇದೆಯಾ? ಯಾರು ಈಗ ತಹಶೀಲ್ದಾರಿಗೆ ಆಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ಏನು ಮಾಹಿತಿನೇ ಇಲ್ವಾ ಅಂತ ಹೇಳಿ, ಈ ರೀತಿಯಂತಹ ಅನಿಷ್ಟ ಪದ್ಧತಿ ಇನ್ನೂ ಕಂಟಿನ್ಯೂ ಆಗ್ತಿದೆ ಅಂತ? ನವಿತಾ, ಏನಂದ್ರೆ ಈ ಒಂದು ಆಚರಣೆ ರಾಮನಗರ ಜಿಲ್ಲೆಯಲ್ಲಿ ಈ ಹಿಂದೆಯಿಂದನೂ ಕೂಡ ನಡ್ಕೊಂಡು ಬಂದಿದೆ. ಪ್ರಮುಖವಾಗಿ ಸುಮಾರು ವರ್ಷಗಳಿಂದ ಇತಿಹಾಸದಲ್ಲೂ ಕೂಡ ಈ ಪರಂಪರೆಯಿಂದನೂ ಕೂಡ ಈ ಒಂದು ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದೀವಿ ಅನ್ನುವಂತ ಅಭಿಪ್ರಾಯಗಳನ್ನ ಗೊಲ್ಲ ಸಮುದಾಯದ ಮುಖಂಡರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಇದು ಪ್ರಮುಖವಾಗಿ ಹೆಚ್ಚಿನದಾಗಿ ಮಾಗಡಿ ಭಾಗದಲ್ಲಿ ನಡೀತಾ ಇತ್ತು. ಹಾಗೆ ರಾಮನಗರದಲ್ಲೂ ಕೂಡ ಕೆಲವು ಕಡೆ ಏನು ಗೊಲ್ಲ ಸಮುದಾಯ ಇದೆ, ಅಲ್ಲೂ ಕೂಡ ಈ ಒಂದು ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಅವರು ಹೇಳುವಂತ ಪ್ರಕಾರ ಏನು ನಮ್ಮ ಕುಲದೇವರು ರಂಗಪ್ಪ ಏನಿದ್ದಾನೆ, ಆ ಒಂದು ಕುಲದೇವರ ಒಂದು ಭಯಕ್ಕಾಗಿ ನಾವು ಈ ಒಂದು ಆಚರಣೆಯನ್ನ ಮಾಡ್ತೀವಿ. ನಾವು ಗೊಲ್ಲ ಸಮುದಾಯದವರು ಬಹಳ ಮಡಿವಂತಿಕೆಯಿಂದ ಬಹಳ ಕ್ಲೀನ್ ಆಗಿರ್ಬೇಕಾಗ್ತದೆ. ಆ ಒಂದು ವಿಚಾರವಾಗಿ ನಾವು ಈ ಆಚರಣೆಯನ್ನ ಮಾಡ್ತೇವೆ. ಒಂದು ವೇಳೆ ನಿಯಮವನ್ನ ಉಲ್ಲಂಘನೆ ಮಾಡಿದ್ದೇ ಆದ್ರೆ ನಮ್ಮ ಕುಟುಂಬಕ್ಕೆ, ಹಾಗೆ ಹುಟ್ಟಿದ ಮಗುವಿಗೆ, ಹಾಗೆ ಬಾಣಂತಿಗೆ ಒಂದು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಹಾಗೆ ಗ್ರಾಮದಲ್ಲೂ ಕೂಡ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಹಾಗಾಗಿ ನಾವು 20 ದಿನಗಳ ಕಾಲ ಗುಡಿಸಲಲ್ಲಿ ವಾಸ ಇರುವಂತ ಒಂದು ಪದ್ಧತಿಯನ್ನ ಹಿಂದೆಯಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಇದರಿಂದ ನಮಗೆ ಯಾವುದೇ ಒಂದು ಸಮಸ್ಯೆಗಳು ಆಗೋದಿಲ್ಲ. ಮುಂದಿನ ಒಂದು ಮಕ್ಕಳ ಬೆಳವಣಿಗೆ ಆಗಿರ್ಬೋದು, ಅವರ ಒಂದು ಜೀವನಕ್ಕೆ ಸಾಕಷ್ಟು ದೈವಾನುಗ್ರಹ ಇರ್ತದೆ ಎನ್ನುವಂತ ನಂಬಿಕೆ ನಮ್ಗಿದೆ. ಹಾಗೆ ಇಲ್ಲಿಂದ ಕೂಡ ನಡ್ಕೊಂಡು ಬಂದಿರೋದ್ರಿಂದ ನಾವು ಇದನ್ನ ಮೊಟಕುಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ.
ಆದ್ರೆ ಈ ಬಗ್ಗೆ ಅಧಿಕಾರಿಗಳು ಕೂಡ ಹಿಂದೆನೂ ಕೂಡ ಸಾಕಷ್ಟು ಅವ್ರಿಗೆ ಒಂದು ತಿಳುವಳಿಕೆಯನ್ನ ಮೂಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆದ್ರೂ ಕೂಡ ಆ ಸಮುದಾಯದ ಜನ ಪ್ರತಿ ಅಷ್ಟು ಬಲವಾಗಿ ಈ ರೀತಿಯಾಗಿ ಮಾಡೋದಕ್ಕೆ ಈಗ ಅವ್ರು ಹೇಳ್ತಾರೆ ನಮ್ ಹೆಂಗಸರು ಈ ತರ ಹೋಗೋದು ಪ್ರಾಬ್ಲಮ್ ಆಗ್ಬಾರ್ದು ಹೇಳಿ, ಏನಾದ್ರೂ ಆಗಿದೆಯಾ ಇನ್ಸಿಡೆಂಟ್ ಆ ತರ? ಅಂದ್ರೆ ಏನಾದ್ರು ಈಗ ಹಿಂದೆ ಅದೇ ಊರಿನ ಗ್ರಾಮಸ್ಥರು ನಿನ್ನೆ ಒಂದು ಮಾತನ್ನ ಹೇಳಿದ್ರು. ಹಿಂದೆ ಕೆಲವರು ಏನು ಮಗು ಹುಟ್ಟಿದ ಸಂದರ್ಭದಲ್ಲಿ ನೇರವಾಗಿ ಮನೆಗೆ ಬಂದಿದ್ರು. ಅವರಿಗೆ ಆ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಂಡಿತ್ತು. ಆ ಮಗುಗೂ ಕೂಡ ಒಂದು ಅಂಗವೈಕಲ್ಯತೆ ಕಾಣಿಸ್ಕೊಂಡಿತ್ತು. ಈ ಹಿನ್ನೆಲೆ ಅವರು ಎಲ್ಲೋ ಒಂದು ಕಡೆ ಶಾಸ್ತ್ರವನ್ನ ಕೇಳಿದಾಗ, ನೀವು ನಿಮ್ಮ ಸಮುದಾಯದಲ್ಲಿ ಏನು ಹಿಂದೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ, ನಿಮ್ಮ ಕುಲದೇವರಿಗೆ ಆ ಒಂದು ಆಚರಣೆಯನ್ನ ನೀವು ಉಲ್ಲಂಘನೆ ಮಾಡಿದ್ದೀರಿ, ಹಾಗಾಗಿ ಈ ರೀತಿಯಾದಂತಹ ಸಮಸ್ಯೆ ನಿಮ್ಗೆ ಎದುರಾಗಿದೆ ಎನ್ನುವಂತ ಅಭಿಪ್ರಾಯವನ್ನ ಆ ಜ್ಯೋತಿಷಿಗಳು ಹೇಳಿದಂತ ಸಂದರ್ಭದಲ್ಲಿ ಈ ಒಂದು ಆಚರಣೆ ಮತ್ತೆ ಮುಂದುವರಿಕೆ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಅಲ್ಲಿ ಬಾಣಂತಿ ಮಗುವಿಗೆ ಒಂದು ಸೂಕ್ತವಾದಂತ ಭದ್ರತೆಯನ್ನು ಕೂಡ ಕಲ್ಪಿಸಿದ್ದಾರೆ. ಆದ್ರೆ ಒಂದೇನಪ್ಪಾ ಅಂದ್ರೆ ಈ ಡಿಜಿಟಲ್ ಯುಗದಲ್ಲೂ ಕೂಡ ಒಂದು ಬಾಣಂತಿ ಮಗುವನ್ನ ಊರಿಂದ ಹೊರಗಡೆ ಇಟ್ಟು ಈ ಒಂದು ಕಾರ್ಯಾಚರಣೆ ಏನು ಆಚರಣೆ ಮಾಡ್ತಾ ಇದ್ದಾರೆ, ಇದು ಎಷ್ಟು ಮಟ್ಟಿಗೆ ಸರಿ ಎನ್ನುವಂಥದ್ದು ಕೂಡ ನಾಗರಿಕರ ಪ್ರಶ್ನೆ ಆಗಿದೆ. ನವಿತಾ, ಎಸ್, ವೆಲ್ಕಮ್ ಬ್ಯಾಕ್. ಮರಾಠಿಗರ ಭಾಷಾ ದ್ವೇಷ ಗಲಾಟೆಗೆ ಬ್ರೇಕ್ ಯಾವಾಗ? ಕನ್ನಡ ಹಾಡು ಹಾಕ್ಬಾರ್ದಾ? ಇನ್ನೆಷ್ಟು ದಿನ ಸಹಿಸ್ಕೊಳ್ಬೇಕು? ರಾಜಕಾರಣಿಗಳೇ ಎಲ್ಲಿದ್ದೀರಿ? ಕನ್ನಡಿಗರ ಪರ ನಿಲ್ತೀರಾ ಇಲ್ವಾ? ಎಂಇಎಸ್ಗೆ ಬ್ರೇಕ್ ಯಾವಾಗ? ಇದು ನ್ಯೂಸ್ 18 ಬಿಗ್ ಕವರೇಜ್. ಬೆಳಗಾವಿಯಲ್ಲಿ ಮತ್ತೆ ಎಂಇಎಸ್ ತನ್ನ ಪುಂಡಾಟವನ್ನ ಮೆರಿತಾನೇ ಇದೆ. ಕನ್ನಡ ಹಾಡು ಹಾಡಿದ್ದಕ್ಕೆ ಎಂಇಎಸ್ ಕಿರಿಕ್ ಅನ್ನ ಮಾಡಿದ್ದು, ಕನ್ನಡಿಗರ ಮೇಲೆ ಎಂಇಎಸ್ ಗುಂಡರು ಹಲ್ಲೆಯನ್ನ ಮಾಡಿದ್ದಾರೆ. ಕನ್ನಡ ಹಾಡು ಹಾಕಿದ್ರು ಅನ್ನುವ ಕಾರಣಕ್ಕೆ ಎಂಇಎಸ್ ಅಲ್ಲಿ ಪುಂಡಾಟವನ್ನ ಮಾಡಿದೆ. ಎಂಇಎಸ್ ಯಾವ ರೀತಿಯಾಗಿ ಪುಂಡಾಟವನ್ನ ಮಾಡಿದೆ, ಎಲ್ಲಿ ಮಾಡಿದೆ ನೋಡಿ. ಮದುವೆ ಕಾರ್ಯಕ್ರಮದ ನಿಮಿತ್ತ ಕನ್ನಡ ಹಾಡನ್ನ ಹಾಕಲಾಗಿತ್ತು. ಕನ್ನಡ ಹಾಡು ಹಾಕಿದ್ದಕ್ಕೆ ಮರಾಠಿಗರು ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ. ಬೆಳಗಾವಿಯ ಧಾಮನೆ ಗ್ರಾಮದಲ್ಲಿ ಗಲಾಟೆ ನಡೆದಿದ್ದು, ಮದುವೆಯಾದ ಸಿದ್ದು ಮನೆಗೆ ಹೋಗುವ ದಾರಿಯಲ್ಲಿ ಕಿರಿಕ್ ಮಾಡಿದ್ದಾರೆ. ಗ್ರಾಮದಲ್ಲಿ ಕನ್ನಡ ಮರಾಠಿಗರ ನಡುವೆ ದ್ವೇಷದ ವಾತಾವರಣ. ಚೆನ್ನಮ್ಮ ಬೋರ್ಡ್ ಮುಂದೆ ಸಂಭಾಜಿ ರಸ್ತೆ ಅಂತ ಬೋರ್ಡ್ ಅನ್ನ ಹಾಕ್ತಾರೆ. ಈ ಮೂಲಕ ತಮ್ಮ ಅಸ್ತಿತ್ವವನ್ನು ಉಳಿಸುವಂತಹ, ತಮ್ಮ ಭಾಷಾ ಪ್ರೇಮವನ್ನು ಮೆರೆಯುವಂತಹ ಕೆಲಸ, ಇನ್ನೊಬ್ಬರ ಭಾಷಾ ಪ್ರೇಮಕ್ಕೆ ಅಲ್ಲಿ ಅಡ್ಡಗೋಡೆಯಾಗುವಂತಹ ಪ್ರಯತ್ನ. ಕುರುಬರ ಓಣಿಯಲ್ಲಿ ಎರಡೂ ಕಡೆ ಸಂಭಾಜಿ ರಸ್ತೆ ಅನ್ನುವಂತ ಬೋರ್ಡ್ ಅನ್ನ ಹಾಕ್ತಾರೆ. ಎರಡೂ ಬಡಾವಣೆಗಳಲ್ಲಿ ಕನ್ನಡ ಕೇಸರಿ ಧ್ವಜಗಳ ಹಾರಾಟ ಇರುತ್ತೆ. ಆದ್ರೆ ಗಲಾಟೆ ಸಂಬಂಧ ಕೆಲವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗಾಗಲೇ ಗ್ರಾಮದಲ್ಲಿ ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ. ಮದುವೆ ಮನೆಯಲ್ಲಿ ಕನ್ನಡ ಹಾಡು ಹಾಕಿದ್ರು ಅನ್ನುವ ಕಾರಣಕ್ಕಾಗಿ ಈ ರೀತಿಯಾದಂತಹ ಪುಂಡಾಟವನ್ನ ಮೆರೆದಿರೋದು ಬೆಳಗಾವಿಯ ಧಾಮನೆ ಅನ್ನುವಂತಹ ಗ್ರಾಮದಲ್ಲಿ. ಮರಾಠಿಗರ ಭಾಷಾ ದ್ವೇಷ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನೀವಿಲ್ಲಿ ಗಮನಿಸಬಹುದು. ಒಂದು ದೊಡ್ಡ ಮಟ್ಟದಂತಹ ಹಲ್ಲೆ ಕೂಡ ಅಲ್ಲಿ ಆಗಿದೆ. ಈಗಾಗಲೇ ಬಡಾವಣೆಗಳಲ್ಲಿ ನೋಡಿ, ಒಂದ್ ಕಡೆ ಈ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಆದ್ರೂ ಕೂಡ ನಮ್ಮ ಜನಪ್ರತಿನಿಧಿಗಳು, ಅಧಿಕಾರಿಗಳು ಯಾರು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ. ಇದನ್ನೇ ತಮ್ಮ ಮತ ಬ್ಯಾಂಕ್ಗಾಗಿ ಪರಿವರ್ತನೆ ಮಾಡ್ಕೊಳ್ತಾರೆ. ಸರ್, ನಿನ್ನೆ ನಮ್ಮ ಅಣ್ಣನ ಮದುವೆ ಇತ್ತು. ನಮ್ಮ ಅಣ್ಣನ ಮದುವೆ ದಿನ ನಾವು ಜೆಂಡಾ ತೊಗೊಂಡು ಕುಣಿತಿದ್ದೀವಿ. ಜೆಂಡಾ ತೊಗೊಂಡು ಕುಣಿತ ನಮಗೆ ಸೈಡ್ಗೆ ಕರೆದ್ರಿ. ಸೈಡ್ ಕೈಬಿಡ್ದೆ ನಾವು ಸೈಡ್ಗೆ ಹೋಗ್ಬಿಡ್ದೆ ಸುಳ್ಳ ದುಗಿಸಿದಂಗೆ ಮಾಡ್ಕೇಸ್ರಿ ಜಗಳ ಮಾಡಿದ್ರಿ. ಮತ್ತು ಹತ್ತು ಹೋಗ್ಕೇಶಿ ಕಟ್ಟಿಗೆ ತೊಗೊಂಡು ಬಡ್ದ್ರಿ. ನಮ್ದು ಗಾಡಿನೂ ಸುಟ್ಟಾರ್ರಿ ಸರ್ 2 ತಿಂಗಳಿಂದ. ಆಕಾಶ್ ಚಗಲಿ ಅನ್ನೋರು ಇವರೆಲ್ಲ ಕೂಡಿ ನನ್ನ ಗಾಡಿನೂ ಸುಟ್ಟಾರ್ರಿ ಸರ್. ನಿನ್ನೆ ನಮ್ಮ ಅಣ್ಣನ ಮದುವೆ ಇತ್ತು. ನಮ್ಮ ಅಣ್ಣನ ಮದುವೆ ದಿನ ನಾವು ಜೆಂಡಾ ತೊಗೊಂಡು ಕುಣಿತಿದ್ದೀವಿ. ಜೆಂಡಾ ತೊಗೊಂಡು ಕುಣಿತ ನಮಗೆ ಸೈಡ್ಗೆ ಕರೆದ್ರಿ. ಸೈಡ್ ಕೈಬಿಡ್ದೆ ನಾವು ಸೈಡ್ಗೆ ಹೋಗ್ಬಿಡ್ದೆ ಸುಳ್ಳ ದುಗಿಸಿದಂಗೆ ಮಾಡ್ಕೇಸ್ರಿ ಜಗಳ ಮಾಡಿದ್ರಿ. ಮತ್ತು ಹತ್ತು ಹೋಗ್ಕೇಶಿ ಕಟ್ಟಿಗೆ ತೊಗೊಂಡು ಬಡ್ದ್ರಿ. ನಮ್ದು ಗಾಡಿನೂ ಸುಟ್ಟಾರ್ರಿ ಸರ್ 2 ತಿಂಗಳಿಂದ. ಆಕಾಶ್ ಚಗಲಿ ಅನ್ನೋರು ಇವರೆಲ್ಲ ಕೂಡಿ ನನ್ನ ಗಾಡಿನೂ ಸುಟ್ಟಾರ್ರಿ ಸರ್. ನಿನ್ನೆ ನಮ್ಮ ಅಣ್ಣನ ಮದುವೆ ಇತ್ತು. ನಮ್ಮ ಅಣ್ಣನ ಬಂದಿದೆ. ದಾಮ್ನೆ ಗ್ರಾಮದಲ್ಲಿ ಏನು ಮದುವೆ ಏನು ನಡೀತಾ ಇರುತ್ತೆ ಕಾರ್ಯಕ್ರಮ, ಅಲ್ಲಿ ಬಂದ್ಬಿಟ್ಟು ಏನು ಕಿಡಿಗೇಡಿಗಳು ಬಂದ್ಬಿಟ್ಟು ಗಲಾಟೆ ಮಾಡಿ ಹಲ್ಲೆ ಮಾಡಿರುವಂಥ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ರಾತ್ರಿಯಲ್ಲಿ ನಮ್ಮ ಅಧಿಕಾರಿಗಳೆಲ್ಲ ಅಲರ್ಟ್ ಆಗಿ ತಕ್ಷಣ ಸ್ಪಾಟ್ಗೆ ಹೋಗಿ ಅದನ್ನ ಸೂಕ್ತ ಪ್ರಿವೆಂಟಿವ್ ಇದಾದ್ಮೇಲೆ ಏನು ಘಟನೆ ಮತ್ತೆ ಹೆಚ್ಚಿನದಾಗ ಆಗ್ದಂಗೆ ನೋಡಿಕೊಂಡು ಎಲ್ಲ ಕ್ರಮ ತಗೊಂಡಿದ್ದಾರೆ. ಈಗ ಆಲ್ರೆಡಿ ಏನು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿರುವ
ಸುಮಾರು ಒಟ್ಟು 9 ಜನವನ್ನು ಆಲ್ರೆಡಿ ವಶಕ್ಕೆ ತಗೊಂಡು ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ನೋಡ್ಕೊಂಡು ವೆರಿಫೈ ಮಾಡಿಕೊಂಡು ಯಾರು ಪಕ್ಕ ಅದರಲ್ಲಿ ಇನ್ವಾಲ್ವ್ಮೆಂಟ್ ಅದನ್ನೆಲ್ಲ ಅರೆಸ್ಟ್ ಮಾಡಿ ಮುಂದೆ ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿ ಸೂಕ್ತ ಕ್ರಮ ಕೈಗೊಳ್ತೇವೆ. ದಾಮ್ನೆ ಗ್ರಾಮದಲ್ಲಿ ಇನ್ನು ಗಲಾಟೆ ನಡೆದಂತಹ ಈ ಧಾಮನೆ ಗ್ರಾಮದಲ್ಲಿ ನಮ್ಮ ರಿಪೋರ್ಟರ್ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ ಚಂದ್ರಕಾಂತ್ ಸುಗಂಧಿ. ಅಲ್ಲಿನ ಪರಿಸ್ಥಿತಿ ಏನು ನೋಡೋಣ. ಬೆಳಗಾವಿಯಲ್ಲಿ ಕನ್ನಡಿಗರೊಬ್ಬರ ಮದುವೆ ಸಂದರ್ಭದಲ್ಲಿ ಆದಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಈಗ 10 ಜನರ ವಿರುದ್ಧ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಾನೀಗ ಗಲಾಟೆ ನಡೆದಂತಹ ಒಂದು ದಾಮನೆ ಗ್ರಾಮದಲ್ಲಿದ್ದೇನೆ. ಈ ಒಂದು ಗ್ರಾಮದಲ್ಲಿ ಯಾವ ರೀತಿ ದ್ವೇಷದ ವಾತಾವರಣ ಇದೆ ಅಂತ ನೋಡಬಹುದು. ಇಲ್ಲಿ ಕನ್ನಡಿಗರ ಮೇಲೆ MES ಪೌಂಡ್ರು ಯಾವ ರೀತಿ ದೌರ್ಜನ್ಯ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಪ್ರತ್ಯಕ್ಷ ಸಾಕ್ಷಿ ಇದೆ. ಇಲ್ಲೂ ಕಳೆದ ಕೆಲ ದಿನಗಳ ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಅಂತೇಳಿ ಒಂದು ಬೋರ್ಡ್ ಅನ್ನು ಹಾಕಲಾಗಿದೆ. ಆ ಬೋರ್ಡ್ ಕುರುಬರಹಟ್ಟಿ ದಾಮನೆ ಎಸ್ ಅಂತೇಳಿ ಈ ಗ್ರಾಮದಲ್ಲಿ ಅಂದ್ರೆ ಕುರುಬರು ಮತ್ತು ಮತ್ತೊಂದು ಕಡೆ ಏನು ಮರಾಠ ಸಮಾಜದ ಜನ ಇರ್ತಕ್ಕಂಥದ್ದು. ರಸ್ತೆ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುರುಬರಿದ್ದಾರೆ. ಆ ಸಂದರ್ಭದಲ್ಲಿ ಅವರು ರಾಣಿ ಚೆನ್ನಮ್ಮ ವೃತ್ತ ಅಂತ ಹೇಳಿ ಒಂದು ಬಡಾವಣೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಆ ಒಂದು ಬೋರ್ಡ್ನ ಮುಂಭಾಗದಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜ್ ನಗರ ಅಂತ ಹೇಳಿ ಇತ್ತೀಚೆಗೆ ಒಂದು ಬೋರ್ಡ್ ಅನ್ನು ಹಾಕಿರ್ತಕ್ಕಂಥದ್ದು. ಇದು ಕಿರಿಕಿಗೆ ಕಾರಣವಾಗಿದೆ. ಇನ್ನು ಗ್ರಾಮದಲ್ಲಿ ನೋಡಬಹುದು, ಇದೊಂದು ಪುಟ್ಟ ಗ್ರಾಮ, ಏನು ಧಾಮನೆಯಸ್ ಗ್ರಾಮ. ಈ ಒಂದು ಗ್ರಾಮದಲ್ಲಿ ಎರಡು ಕಡೆ ಗ್ರಾಮದ ಎರಡೂ ಭಾಗದಲ್ಲಿ ಕನ್ನಡ ಮತ್ತು ಮರಾಠಿ ಬೋರ್ಡ್ಗಳನ್ನು ನಾವಿಲ್ಲಿ ನೋಡಬಹುದು. ಹಾಗಾಗಿ ಗ್ರಾಮದಲ್ಲಿ ದ್ವೇಷದ ವಾತಾವರಣ ಸಹಜವಾಗಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಏನು ನಿನ್ನೆ ಮದುವೆ ಸಂದರ್ಭದಲ್ಲಿ ಕನ್ನಡ ಹಾಡು ಹಾಕಿದ್ದಕ್ಕಾಗಿ ಏನು ಸಿದ್ದು ಅವರ ಮದುವೆ ಸಂದರ್ಭದಲ್ಲಿ ಒಂದು ಗಲಾಟೆ ಆಗಿರ್ತಕ್ಕಂಥದ್ದು. 4 ರಿಂದ 5 ಜನರಿಗೆ ಹಲ್ಲೆಯಾಗಿದೆ. ಎಲ್ಲರನ್ನೂ ಕೂಡ ಬೆಳಗಾವಿಯ ಸಿವಿಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಳ್ಳಲಾಗ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ 10 ಜನರ ವಿರುದ್ಧ ಏನು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಮತ್ತೊಂದು ಕಡೆ ಏನಂದ್ರೆ ಈ ಒಂದು ಗ್ರಾಮದಲ್ಲಿ ಸದ್ಯ KSRP ತುಕಡಿ ಮತ್ತು ಬೆಳಗಾವಿಯ ಗ್ರಾಮೀಣ ಠಾಣೆ ಪೊಲೀಸರು ಮೊಕ್ಕಾಮನ್ನು ಹೂಡಿದ್ದಾರೆ. ನೋಡಬಹುದು, ಇದು ನಿನ್ನೆ ಮದುವೆ ನಡೆದಂತಹ ಮದುವೆ ಮಂಟಪ. ಈ ಮಂಟಪವನ್ನು ಇವತ್ತು ತೆರವುಗೊಳಿಸಲಾಗುತ್ತೆ. ಇದೇ ಒಂದೇ ಮದುವೆ ಸಂದರ್ಭದಲ್ಲಿ ಒಂದು ಏನು MES ಪೌಂಡ್ರು ಗಲಾಟೆ ಮಾಡಿರ್ತಕ್ಕಂಥದ್ದು. ಏನು ಮಾತಿಗೆ ಮಾತು ಬೆಳೆದು ಕನ್ನಡ ಹಾಡು ಮತ್ತು ಕನ್ನಡ ಧ್ವಜ ಬೆಳೆಸಿದ್ದಕ್ಕಾಗಿ ಮಾತಿಗೆ ಮಾತು ಬೆಳೆದು ಈ ರೀತಿ ಒಂದು ದೌರ್ಜನ್ಯವನ್ನ ಕನ್ನಡಿಗರ ಮೇಲೆ ಮಾಡಿದ್ದಾರೆ. ಇದಕ್ಕೆ ಖಂಡಿಸಿ ಬೆಳಗಾವಿಯಲ್ಲಿ ಇವತ್ತು ಕನ್ನಡ ಪರ ಹೋರಾಟಗಾರರು ಒಂದು ಧರಣಿಯನ್ನ ಕೂಡ ಮಾಡಿರ್ತಕ್ಕಂಥದ್ದು. ಮದುವೆ ನಡೆದಂತಹ ಸಂದರ್ಭದಲ್ಲಿ ಇನ್ನೇನು ಈ ಒಂದು ಮದುವೆ ಮನೆಗೆ ಹೋಗತಕ್ಕಂಥ ಒಂದು ದಾರಿಯಲ್ಲಿ ಕೂಡ ಇವರೊಂದು ಬೋರ್ಡ್ ಅನ್ನು ಹಾಕಿ ಪುಂಡಾಟವನ್ನು ಪ್ರದರ್ಶನ ಮಾಡಿದ್ದಾರೆ. ಕನ್ನಡಿಗರನ್ನ ಪದೇ ಪದೇ ಪ್ರಚೋದಿಸುವಂತ ಕೆಲಸವನ್ನು MES ಮಾಡಿರ್ತಕ್ಕಂಥದ್ದು. ಜೊತೆಗೆ MES ನ ಈ ಪುಂಡಾಟಕ್ಕೆ ಸ್ಥಳೀಯ ಗ್ರಾಮ ಪಂಚಾಯತಿ ಕೂಡ ಸಾಥ್ ನೀಡಿದೆ. ಇನ್ನು ಗ್ರಾಮ ಪಂಚಾಯತಿಯಲ್ಲಿ ಏನು ಠರಾವನ್ನ ಮಾಡಿ ಇದು ಬೋರ್ಡ್ ಅಧಿಕೃತ ಅಂತ ಹೇಳಿ ಹಾಕಿರ್ತಕ್ಕಂಥದ್ದು. ಪ್ರತಿ ಒಂದು ಕಾರ್ನರ್ಗೂ ಕೂಡ ಒಂದು ಬೋರ್ಡ್ ಅನ್ನು ಹಾಕಿದ್ದಾರೆ. ಇನ್ನು ಇಲ್ಲಿ ಕನ್ನಡಿಗರ ವಾಸವಿದ್ದಾರೆ. ಆ ಒಂದು ಬಡಾವಣೆಯನ್ನ ಟಾರ್ಗೆಟ್ ಮಾಡಿ ಒಂದು MES ಈ ರೀತಿ ಪುಂಡಾಟ ಮಾಡಿರ್ತಕ್ಕಂಥದ್ದು. MES ಪುಂಡಾಟದ ವಿರುದ್ಧ ಕನ್ನಡ ಪರ ಹೋರಾಟಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಬಹುದು, ಗ್ರಾಮದಲ್ಲಿ ಕನ್ನಡ ಬಾವುಟಗಳು ಮತ್ತು ಏನು ಭಗವಾ ಧ್ವಜಗಳು ಎಲ್ಲೆಲ್ಲೂ ಕೂಡ ಹಾರಾಡ್ತಿವೆ. ಇದು ಗ್ರಾಮದಲ್ಲಿ ದ್ವೇಷದ ವಾತಾವರಣ, ಭಾಷಾ ದ್ವೇಷದ ವಾತಾವರಣಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಇನ್ನಾದರೂ ಏನು ಗ್ರಾಮದಲ್ಲಿ ಪುಂಡಾಟ ಪ್ರದರ್ಶನ ಮಾಡಿದಂಥ MES ಪುಂಡ್ರನ್ನ ಈ 10 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಅನೇಕರನ್ನ ವಶಕ್ಕೆ ಪಡಿಬೇಕು. ಜೊತೆಗೆ ಏನು ಮದುವೆ ಮನೆಯಲ್ಲಿ ಗಲಾಟೆ ಮಾಡಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈಗ ಕನ್ನಡ ಪರ ಹೋರಾಟಗಾರರ ಆಗ್ರಹವಾಗಿದೆ. ಇದು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. 1 2 3